ಈಗ ನಾವು ಚಿಕನ್ ಕರಿಯನ್ನು ಮಾಡಲಿಕ್ಕೆ ಹೋಗುತ್ತಿದ್ದೇವೆ. ಅದಕ್ಕೆ 4 ಟೊಮಟಿ, 4 ನೀರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿಮೆಣಸನ್ನು ನೀವು ಈಗ ಕಟ್ ಮಾಡಬೇಕು. ಈಗ ಇದನ್ನು ಕಟ್ ಮಾಡುವಷ್ಟರಲ್ಲಿ ನಾವೀಗ ಚಿಕನನ್ನು ರೆಡಿ ಮಾಡೋಣ. ಈಗ ಸ್ವಲ್ಪ ಚಿಕನನ್ನು ತಗೊಳ್ಳಿ, ಅದಕ್ಕೆ ಅರಿಶಿನ ಉಪ್ಪನ್ನು ಹಾಕಿಕೊಳ್ಳಿ, ಮಿಕ್ಸ್ ಮಾಡಿ. ಈಗ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕಿಕೊಳ್ಳಿ. ಈಗ ಅದಕ್ಕೆ ಒಂದು ಮೊಟ್ಟೆಯನ್ನು ಹಾಕಿಕೊಳ್ಳಿ, ಮಿಕ್ಸ್ ಮಾಡಿಕೊಳ್ಳಿ. ಈಗ ನಾವು ಮಿಕ್ಸ್ ಮಾಡಿದಂಥ ಚಿಕನನ್ನು ಈಗ ಡೀಪ್ ಫ್ರೈ ಮಾಡಬೇಕು. ಈಗ ಚಿಕನ್ ಡೀಪ್ ಫ್ರೈ ಆಗ್ತಾ ಉಂಟು. ಅದಕ್ಕೆ ಈಗ ಸ್ವಲ್ಪ ಪ್ಯಾನನ್ನು ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಬೇಕು. ಅದಕ್ಕೆ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಮತ್ತು ಅದಕ್ಕೆ ನಾವು ಹಚ್ಚಿದಂಥ ಈರುಳ್ಳಿ ಬ್ರೌನ್ ಕಲರ್ ಬರುವಷ್ಟಕ್ಕೆ ನಾವು ಫ್ರೈ ಮಾಡಬೇಕು ಅದನ್ನು. ಈಗ ಅದಕ್ಕೆ ಸ್ವಲ್ಪ ಹಸಿಮೆಣಸನ್ನು ಹಾಕಿಕೊಳ್ಳಿ. ಈಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ. ಈಗ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿಕೊಳ್ಳಿ, ಮಿಕ್ಸ್ ಮಾಡಿ. ಜಿಂಜರ್ ಗಾರ್ಲಿಕ್ ಹಸಿ ವಾಸನೆ ಹೋಗಬೇಕು. ಅಷ್ಟರಲ್ಲಿ ನಾವು ಈಗ ಹಚ್ಚಿದಂಥ ಟೊಮೆಟೊಯನ್ನು ಹಾಕಬೇಕು, ಅದನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ಫ್ರೈ ಆಗಬೇಕದು. ಈಗ ಅದು ಫ್ರೈ ಆಗಲಿಕ್ಕೆ ಸ್ವಲ್ಪ ಕ್ಲೋಸ್ ಮಾಡಿ ಇಡಿ. ಅದು ಕುದೀತಾ ಉಂಟು. ಅದಕ್ಕೆ ಚಿಲ್ಲಿ ಪೇಸ್ಟನ್ನು ಹಾಕ್ಕೊಳ್ಬೇಕು ಟೇಸ್ಟಿಗೋಸ್ಕರ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ನಾವು ಇಷ್ಟು ಹಾಕಿದ್ದೇವೆ. ಈಗ ಡೀಪ್ ಫ್ರೈ ಮಾಡಿದ ಚಿಕನನ್ನು ಅದಕ್ಕೆ ಹಾಕಬೇಕು. ಈಗ ಅದನ್ನು ಮಿಕ್ಸ್ ಮಾಡಬೇಕು. ನಿಮಗೆ ಚಿಕನ್ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಅದು ಕುದಿಬೇಕು. ಅಷ್ಟರಲ್ಲಿ ಮುಚ್ಚಳ ಇಡಿ. 1 ನಿಮಿಷ ಕ್ಲೋಸ್ ಮಾಡಿ ಇಡಿ. ಈಗ 1 ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕಿಕೊಳ್ಳಿ. ಈಗ 5 ನಿಮಿಷ ಆಯಿತು. ಮುಚ್ಚಳ ತೆಗೀರಿ. ಕುದೀತಾ ಉಂಟು. ಮಿಕ್ಸ್ ಮಾಡಿರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ, ಮಿಕ್ಸ್ ಮಾಡಿ. ಮುಚ್ಚಳ ಹಾಕಿ ಸ್ಟವ್ ಆಫ್ ಮಾಡಿ. ಈಗ ಸ್ಪೈಸಿಯಾದ ಚಿಕನ್ ಗ್ರೇವಿ ಮಸಾಲ ರೆಡಿ. ವಾವ್, ಸೂಪರ್. Bye friends. Please subscribe and like please.